ನಾನು ಅದು ನಿಮ್ಮನ್ನು ಕೇಳಬೇಕು ಅನ್ಕೊಂಡು ಅವಕಾಶ ಸಿಕ್ತು. ಶಿವರಾಜ್ ಕುಮಾರ್ ಅವರೇ, ನಿಮ್ಮ ಸಿನಿಮಾಗಳ ಬಗ್ಗೆ ನಾವೇನು ಹೇಳೋದು, ನಿಮ್ಮ ಡಾನ್ಸ್ಗಳ ಬಗ್ಗೆ ನಾವೇನು ಹೇಳೋದು, ನಿಮ್ಮ ಆ್ಯಕ್ಟಿಂಗ್ಗಳ ಬಗ್ಗೆ ನಾನೇನು ಹೇಳೋದು. ಆದರೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಿಮ್ಮಿಬ್ಬರ ಕಣ್ಣುಗಳು. ಈವನ್ ಇನ್ ಪೋಸ್ಟರ್ಸ್, ಈವನ್ ಇನ್ ಟೀಸರ್ ಆ್ಯಂಡ್ ಟ್ರೇಲರ್, ನಾನು ಓಮ್ ಸಿನಿಮಾದಲ್ಲಿ ದ ಫಸ್ಟ್ ಶಾಟ್ ಕ್ಯಾಚ್ ಆಗಿದ್ದು ಶಿವರಾಜ್ ಕುಮಾರ್ ಅವ್ರದ್ದು ಅದೇ ಕಣ್ಣುಗಳು. ಆ್ಯಂಡ್ ಉಪೇಂದ್ರ ಅವರ ಶೇಕಿಂಗ್ ಐಸ್ ಆಲ್ ಟೈಮ್. 45 ನಿಮ್ಮ 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 ಜೀವನದಲ್ಲಿ ಅಥವಾ ನಿಮ್ಮ ಸಿನಿಮಾ ದುನಿಯಾದಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿದ್ದೆ 45ಲಿ ಅರ್ಜುನ್ ಜನ್ಯ ಬಂದು ಕತೆ ಹೇಳಿದಾಗ ನಾವು DKD ವಿ ವೇರ್ ಇನ್ ದಟ್ ಶೋ, DKD ಶೋ ಒಂದು 4 to 5 minutes, ಅದು ಜಾಸ್ತಿ ಹೊತ್ತು 15 ನಿಮಿಷ 20 ನಿಮಿಷನಲ್ಲ, ಒಂದು 4ರಿಂದ 5 ನಿಮಿಷದಲ್ಲಿ ಇಡೀ ಒಂದು ಬ್ರೀಫಾಗಿ ಒಂದು ಕತೆ ಹೇಳಿದ್ರು. ಅದರಲ್ಲಿ 3 ಪಾತ್ರ, ಆ 3 ಪಾತ್ರನ ಆ್ಯಕ್ಟ್ ಮಾಡಿ ತೋರಿಸ್ಬಿಟ್ರು. ಓಕೆ, ಅದು ನನಗೆ ಭಾಳ ಏನೋ ಇದೆ. ಆಮೇಲೆ ಇದು ಕೊಟ್ಬಿಡ್ತೀನಿ, ನಾನು ಯಾರಿಗೆ ಬೇಕಾದ್ರೆ ಕೊಟ್ಬಿಡ್ತೀನಿ, ಅಯ್ಯೋ ಹಂಗೆ ಮಾಡಬೇಡ್ರಿ, ನೀವು ಮಾಡಿರಿ, ಯಾಕೆ ಮಾಡಬಾರ್ದು, ಮಾಡ್ಬೋದಾ? ಖಂಡಿತ ಮಾಡ್ಬೋದು, ಕಥೆನೇ ಎಷ್ಟು ಚೆನ್ನಾಗಿ ಹೇಳ್ತೀರ, ಮಾಡಿದ್ರೆ ಹೆಂಗೆ? ಅವ್ರಿಗೆ ಅಲ್ಲಿವರೆಗೂ ಐಡಿಯಾ ಇರಲಿಲ್ಲವೋ ಏನೋ ಗೊತ್ತಿಲ್ಲ, ಇಲ್ಲ ನಮ್ಮ ಹತ್ರ ಹೇಳಕ್ಕೆ ಸ್ವಲ್ಪ ನಾಚಿಕೆ ಪಟ್ಟರೆ ಏನೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯನ ಯೂಶಲಿ ಏನಪ್ಪ ಶಿವಣ್ಣ ಹಿಂಗೆ ಹೇಳ್ತಾ ಹೋಗ್ಬಿಡ್ತಾನೆ ಅಂತ ಅನ್ಕೋಬಾರ್ದಲ್ಲ. ಮೈಟ್ ಬಿ ಅದು ಆಸೆ ಇದ್ದಿರ್ಬೋದು, ಹೆಂಗೆ ಹೇಳಿ ಶಿವಣ್ಣವ್ರ ಹತ್ರ ಅನ್ನೋದು ಸಲಹೆ ಜಾಸ್ತಿ ತಗೊಬಿಟ್ನೋ ಅಂತ ಅನ್ಬೋದು. ಬಟ್ ಸಲಹೆ ಅಲ್ಲ ಅದು, ನಾವು ಎಲ್ಲರ ಕಥೆನೂ ಕೇಳ್ತೀವಿ. ಯಾಕಂದರೆ ಯಾರ ಹತ್ರ ಏನು ಕತೆ ಇರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಅರ್ಜುನ್ ಜನ ಬಂದು ಹೇಳಿದಾಗ ನನಗೆ ಭಾಳ ಖುಷಿಯಾಗಿದೆ, ಅದು ಮಾಡಿ ಅರ್ಜುನ್ ಅಂತ. ಬಟ್ ಸೊ ಫಸ್ಟ್ 45 ಇಂಪಾರ್ಟೆಂಟ್ ಆಗಿದೆ ಅದು ನನಗೆ. ಅರ್ಜುನ್ ನನಗೆ ತುಂಬ ಇಷ್ಟವಾದ ವ್ಯಕ್ತಿ. ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರೆ ಅದಕ್ಕೋಸ್ಕರ ಇಷ್ಟ ಅಂತಲ್ಲ, ಜನರಲ್ಲಾಗೆ ಒಂದು ಫ್ಯಾಮಿಲಿ ಪರ್ಸನ್ನು, ಅವ್ರ ತಾಯಿ, ಅವ್ರ ವೈಫ್ ಇರ್ಬೋದು, ಅವ್ರ ಮಗಳು, ಇಲ್ಲ ಅವರು ಎಲ್ಲರೂ ಇಷ್ಟಪಡ್ತಾರೆ. ಅವ್ರ ಬ್ರದರ್ನ ಇಷ್ಟಪಟ್ಟಿದ್ರು ತುಂಬ. ಆ್ಯಂಡ್ ಐ ಥಿಂಕ್ ಬ್ರದರ್ಸ್ ಡಾಟರ್ನ ನೀವೇ ನೋಡ್ಕೊತಾರೆ. ಅವರು ಅಷ್ಟೇ ಎಲ್ಲ ಹಂಗೆ ಇಷ್ಟು ಒಳ್ಳೆ ವ್ಯಕ್ತಿತ್ವ. ಅಂದರೆ ಜನರಲಿ ಐ ಲವ್ ದಟ್ ಬಾಯ್. ಆಮೇಲೆ ಅವ್ರ ಹತ್ರ ಮಾಡ್ತಿರೋದು ಇಲ್ಲ ಚೆನ್ನಾಗಿ ಆಗಬೇಕಿಲ್ಲ, ಮಾಡಬೇಕು ಇವ್ರಿಗೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಇಷ್ಟ ಆಯಿತು. ಸೊ 45 ಬಿಕಾಸ್ ಆ ರೋಲು ಅಷ್ಟೇ, ಅದು ಯಾವ ಥರ ಥಿಂಕ್ ಮಾಡ್ಕೊಂಡು ನಾನು ಡಿಸೈನ್ ಮಾಡೋದು ಗೊತ್ತಿಲ್ಲ. ನೀವು ಹೇಳಿ ಕಣ್ಣುಗಳ ಬಗ್ಗೆ ಹೇಳ್ತೀನಿ, ನಂದು ಉಪೇಂದ್ರ ಅವರು. ಈ ಪೋಸ್ಟಲ್ಲಿ ನೋಡಿ ಬೇಕಾದ್ರೆ ಇಬ್ಬರದು ಕಣ್ಣಿದೆ, ಒಂದು ಕಣ್ಣಲ್ಲಿ ಒಂದು ಸೌಮ್ಯತೆ ಇದೆ, ಒಂದು ಕಣ್ಣಲ್ಲಿ ರೀಚ್ ಕಾಣಿಸ್ತೆ. ಸೊ ಅದ್ರಲ್ಲಿ ನೋಡ್ಬೋದು, ಒಂದು ಕಡೆ ಇವರಿಬ್ಬರಿಗೆ ಸೆಂಟ್ರಲ್ಲಿ ಅವ್ರ ಇನ್ನಸೆಂಟ್ ಲುಕ್ ಇದೆ ಯಾರ್ದು. ಸಿ ಲಾಟ್ ಆಫ್ ಥಿಂಗ್ಸ್ ಫೋಟೋಲೇ ಎಷ್ಟು ವಿಶೇಷ ತೋರಿಸ್ಬೇಕಾದ್ರೆ ಐ ಥಿಂಕ್ ನೀವು ಆಬ್ಜೆಕ್ಟ್ ಬಂದಾಗ ಉಪೇಂದ್ರ ಅವ್ರ ಬೈಕು